ಪಿತಾಮಹ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು ಮನದಲ್ಲಿ ಸ್ಮರಿಸುತ್ತಾ, ವಿಶ್ವದ ಪ್ರಥಮ ಮಹಿಳಾ ಮಹಾಜಗದ್ಗುರು ಬಸವಾತ್ಮಜೆ ಪೂಜ್ಯ ಮಾತಾಜಿಯವರನ್ನ ಮನದಲ್ಲಿ ಸ್ಮರಿಸುತ್ತಾ, ಇಂದಿನ ಡಾಕ್ಟರ್ ಮಾತೆ ಮಹಾದೇವಿ ಬಳಗದ ವತಿಯಿಂದ ಇಂದು ಇಲ್ಲಿ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ 31ನೇ ಲಿಂಗೈಕ್ಯ ಸಂಸ್ಮರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ರಾಷ್ಟ್ರೀಯ ಬಸವದಳದ ಕಾರ್ಯಕರ್ತರಿಗೂ ಪದಾಧಿಕಾರಿಗಳಿಗೂ ಶರಣರಿಗೂ ಅನಂತ ಶರಣಾರ್ಥಿ. ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಹೆಸರು ತೆಗೆದುಕೊಂಡರೆ ಮೈ ರೋಮಾಂಚನ ಆಗುತ್ತೆ. ಏಕೆಂದರೆ ಅವರು ಪ್ರವಚನ ಮಾಡ್ತಾ ಇರುವಾಗ ಶರಣ ಮೇಳದಲ್ಲಿ ನಾವು ಚಿಕ್ಕವರಾಗಿದ್ದೀವಿ. ಅಷ್ಟು ನಮಗೆ ಅವ್ರ ತಿಳುವಳಿಕೆ ಇರಲಿಲ್ಲ, ಜ್ಞಾನ ತಿಳುವಳಿಕೆ ಇರಲಿಲ್ಲ. ನೋಡ್ತಾ ಇದ್ದೀವಿ, ಅವ್ರ ದರ್ಶನವನ್ನು ಮಾಡ್ತಾ ಇದ್ದೀವಿ, ಪ್ರವಚನವನ್ನು ಕೇಳ್ತಾ ಇದ್ದೀವಿ. ಆದರೆ ಅವರು ಆ ಧ್ವನಿ, ಅವರ ಆ ಕಂಠ ಇನ್ನೂ ಕೂಡ ನಮ್ಮ ಹೃದಯದಲ್ಲಿ ಅದು ರಿಂಗಿಸ್ತಾ ಇದೆ. ಅಂಥ ಶಿವಮೊಗ್ಗದ ಗರ್ಜನೆ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಧ್ವನಿಯಲ್ಲಿ ಇತ್ತು. ಏಕೆಂದರೆ ಯಾವ ಧ್ವನಿಯಲ್ಲಿ ಸತ್ಯ ಮತ್ತು ತತ್ವ ಇರುತ್ತೆ, ಆ ಧ್ವನಿ ಅಮರವಾಗುತ್ತೆ. ಏಕೆಂದರೆ ಬಹಳಷ್ಟು ವೇದಿಕೆ ಮೇಲೆ ನಾವು ಜೋರಾಗಿ ಮಾತಾಡಬಹುದು. ನೋಡ್ತಾ ಇದ್ದೀವಿ ನಾವು ಇವಾಗ ಹೇಗೆ ವೈದಿಕವಾದಿಗಳು ಹೇಗೆ ಲಿಂಗಾಯತ ಕೆಲವು ಕಾವಿಧಾರಿಗಳನ್ನು ಕೈಗೊಂಬೆ ಮಾಡಿ ಬಹಳ ಚಪ್ಪಾಳೆ ಗಿಟ್ಟಿಸುವ ಹಾಗೆ ಪ್ರವಚನ ಮಾಡ್ತಾ ಇದ್ದಾರೆ. ಅದು ಶಾಶ್ವತ ಅಲ್ಲ. ಇವಾಗ 1 ವರ್ಷ, 2 ವರ್ಷ, 4 ವರ್ಷ ಆ ಧ್ವನಿ ಇರುತ್ತೆ. ಆಮೇಲೆ ಆ ಧ್ವನಿ ಮಣ್ಣಾಗುತ್ತೆ. ಯಾಕಂದರೆ ಆ ಧ್ವನಿಯಲ್ಲಿ ಸತ್ಯ ಇಲ್ಲ, ತತ್ವನಿಷ್ಠೆ ಇಲ್ಲ, ಅದರಲ್ಲಿ ಸ್ವಾರ್ಥ ಇದೆ, ರಾಜಕೀಯ ಇದೆ. ಅಂಥ ಧ್ವನಿ ಎಷ್ಟೇ ಚಪ್ಪಾಳೆ ಗಿಟ್ಟಿಸಿಕೊಂಡ್ರೂ ಕೂಡ ಅದು ಶಾಶ್ವತವಾಗಿ ಇರೋದಿಲ್ಲ. ಆದರೆ ಪೂಜ್ಯ ಅಪ್ಪಾಜಿಯವರ ಧ್ವನಿ 100 ವರ್ಷಗಳ ಆದರೂ ಕೂಡ ಇನ್ನೂ ಅಮರವಾಗಿದೆ. ಅಂದರೆ ಆ ಧ್ವನಿಯಲ್ಲಿ ಬಸವಾದಿ ಶರಣರ ಸಂಕಲ್ಪ ಇತ್ತು. ಕೇವಲ ಬಸವಾದಿ ಶರಣರ ಹೆಸರು ತೆಗೆದುಕೊಂಡರೆ ನಾವು ಅವರ ಸಂಕಲ್ಪದ ಇಡೋದಕ್ಕೆ ಸಾಧ್ಯವಿಲ್ಲ. ಬಸವಾದಿ ಶರಣರ ಸಂಕಲ್ಪದಂತೆ ನಡೆಯಬೇಕು. ಆ ರೀತಿ ನಡೆದವರು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು. ಏಕೆಂದರೆ ಗುರು ಬಸವಣ್ಣನವರ ನಾವು ಏನಂತೀವಲ್ಲ, ಗುರು ಬಸವಣ್ಣನವರಿಗೆ 4 ಕಾರಣ ಎತ್ತು ಮಾಡಿದರು. ಯಾರು ವಚನ ಸಾಹಿತ್ಯವನ್ನು ಸುಟ್ಟು ಹಾಕಿದ್ರು, ಯಾರು ಗುರು ಬಸವಣ್ಣನವರನ್ನ ಕಲ್ಯಾಣದಿಂದ ಗಡಿಪಾರು ಮಾಡಿದ್ರು, ಯಾರಿಗೆ ಸಮಾನತೆ ಇಷ್ಟ ಇರಲಿಲ್ಲವೋ ಅಂಥವರು ಗುರು ಬಸವಣ್ಣನವರನ್ನ ವಚನ ಸಾಹಿತ್ಯವನ್ನ ಒಂದು ಕಡೆ ಕಾಡಿಗೆ ಹೋಗುವಂತೆ ಮಾಡಿದ್ರು, ಇನ್ನೊಂದು ಕಡೆ ಗುರು ಬಸವಣ್ಣನವರನ್ನ 4 ಕಾಲಿನ ಎತ್ತಂತೆ ಮಾಡಿದ್ರು. ತಿಳಿದುಕೊಳ್ಬೇಕು ನಾವು. ಯಾರು ಇವತ್ತು ಬಸವಣ್ಣನವರ ಹೆಸರನ್ನು ತೆಗೆದುಕೊಳ್ತಾ ಇದ್ದಾರೆ, ಅವರು ಗುರು ಬಸವಣ್ಣನವರ ಹೆಸರನ್ನೇ ಮುಚ್ಚಾಕಲು ಪ್ರಯತ್ನ ಪಟ್ಟವರು. ಅದು ನಮ್ಮ ಲಿಂಗಾಯತ ಸಮಾಜಕ್ಕೆ ತಿಳಿದುಕೊಳ್ಬೇಕು. 800 ವರ್ಷಗಳ ಕಾಲ ಬಸವಣ್ಣನವರ ಹೆಸರನ್ನೇ ಮುಚ್ಚಾಕಲು ಪ್ರಯತ್ನ ಪಟ್ಟವರು. ಅದು ಅವ್ರಿಗೆ ಸಾಧ್ಯ ಆಗಲಿಲ್ಲ. ಅದರಲ್ಲಿ ವಿಫಲ ಆಗಿಬಿಟ್ರು ಅವರು. ಇವಾಗ ಅವ್ರು ಅರಿವಾಗ್ಬಿಟ್ಟಿದೆ, ನಾವೇನು ಮಾಡಿದ್ರು ಕೂಡ ಬಸವಣ್ಣನವರ ಹೆಸರನ್ನ ಮುಚ್ಚಾಕಲು ಪ್ರಯತ್ನ ಸಾಧ್ಯವಿಲ್ಲ, ಇಂಪಾಸಿಬಲ್. ಯಾಕೆ? ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಅವರು ವಚನ ಸಾಹಿತ್ಯವನ್ನು ಹೊಳಗಟ್ಟಿ ಅವರು ಕತ್ತಲೆಯಲ್ಲಿ ವೈದಿಕವಾದಿಗಳು ಕತ್ತಲೆಯಲ್ಲಿ ಹಾಕಿದ್ರು, ಮೂಲೆ ಗುಂಪು ಮಾಡಿದ್ರು. ಅದನ್ನ ಬೆಳಕಿಗೆ ತಂದವರು ವಚನ ಪಿತಾಮಹ ಫಗು ಹೊಳಗಟ್ಟಿ ಅವರು. ಆ ವಚನವನ್ನ ಯಾವಾಗ ವಿಶ್ವವಿದ್ಯಾಲಯದಲ್ಲಿ ಲೈಬ್ರರಿಗಳಲ್ಲಿ ಕುಳಿತಿತ್ತೋ ಅದನ್ನ ಮನೆಗಳಿಗೆ ಸಮಾಜಕ್ಕೆ ಮುಟ್ಟಿಸಿದವ ಕೀರ್ತಿ ಅಂದ್ರೆ ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಮುಟ್ಟಿದ್ರು. ಅದರ ಫಲವಾಗಿ ಇಂದು ಲಿಂಗಾಯತ ಸಮಾಜಕ್ಕೆ ಅರಿವಾಗಿದೆ. ನಮ್ಮ ತಂದೆ ಯಾರು? ಗುರು ಬಸವಣ್ಣನವರು. ನಮ್ಮ ತಾಯಿ ಯಾರು? ವಚನ ಸಾಹಿತ್ಯ. ತಾಯಿಯನ್ನ ಕಾಡಿಗೆ ಅಟ್ಟಿದ್ರು, ತಂದೆಯನ್ನ ಎತ್ತನ್ನಾಗಿ ಮಾಡಿದ್ರು. ಯಾವಾಗ ಅಪ್ಪಾಜಿಯವರು ಪ್ರವಚನದ ಮೂಲಕ ನಮಗೆ ಸಮಾಜದ ಜಾಗೃತಿಯನ್ನು ಮಾಡಿದ್ರು, ಯಾವಾಗ ನಮ್ಮ ಈ ಅನಾಥಾಗಿ ಮಗು ಏನಿದೆ, ಲಿಂಗಾಯತ ಅನಾಥ ಆಗಿದ್ದ ಮಗು, ಇದಕ್ಕೆ ಗೊತ್ತಾಯ್ತು ನಮ್ಮ ತಂದೆ ತಾಯಿ ಯಾರು ಅಂತ. ಇವಾಗ ಅದರ ಫಲವಾಗಿ ಆ ವೈದಿಕ ಸನಾತನವಾದಿಗಳಿಗೆ, ಮೂಲಭೂತವಾದಿಗಳಿಗೆ, ಅವರು ಹಿಂದೂ ಅಲ್ಲ, ಹಿಂದೂ ಅನಿಸ್ಕೊಳ್ಳೋಕೆ ಅವ್ರು ಲಾಯಕ್ಕಿಲ್ಲ. ಹಿಂದೂ ಅಲ್ಲ, ಹಿಂದೂ ಸಂಸ್ಕೃತಿನೇ ಬೇರೆ ಇದೆ. ಅವು ಮೂಲಭೂತವಾದಿಗಳು. ಅಂತ ಮೂಲಭೂತವಾದಿಗಳಿಗೆ ಇವಾಗ ಯಾವಾಗ ಸಮಾಜಕ್ಕೆ ಸತ್ಯ ಗೊತ್ತಾಗಿದೆ, ಬಸವಣ್ಣನವರ ಹೆಸರನ್ನ ಮುಚ್ಚಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಾಗಿದೆ, ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ? ವಚನ ಸಾಹಿತ್ಯದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ವಚನಗಳು ಇವು ಯಾವುವು? ವೇದಗಳ ರೂಪ. ವೇದಗಳು ಸಂಸ್ಕೃತದಲ್ಲಿ ಇದ್ವು, ವಚನಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಅದಕ್ಕಾಗಿ ಬಸವಣ್ಣನವರು ಹಿಂದೂ ಸಮಾಜದ ಸುಧಾರಕ. ಯಾವ ಕುತಂತ್ರವನ್ನು ಮಾಡ್ತಾ ಇದ್ರೆ ನೋಡ್ಬೇಕು ನಾವು. ಅದಕ್ಕಾಗಿ ಬಸವಣ್ಣನವರ ಹೆಸರನ್ನು ತೆಗೆದುಕೊಂಡು ವಚನ ಸಾಹಿತ್ಯ ಮೇಲೆ ದಾಳಿ ಮಾಡ್ತಾ ಇರುವ ಇಂಥ ಸನಾತನವಾದಿಗಳಿಗೆ, ಮೂಲಭೂತವಾದಿಗಳಿಗೆ ಲಿಂಗಾಯತ ಸಮಾಜ ಉತ್ತರ ಕೊಡಬೇಕು. ಅದು ಉತ್ತರವನ್ನ ನಾವೆಲ್ಲರೂ ಕೊಡ್ತಾ ಇದ್ದೇವೆ. ಮುಂದೆ ನಮ್ಮ ಉಸಿರು ಇರೋ ತನಕ ನಾವು ಉತ್ತರ ಕೊಡಲೇಬೇಕು. ಯಾಕಂದ್ರೆ ನಾವು ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರ ಸಂತತಿಯವರು.
ಅವರು ಯಾರು? ಗುರು ಬಸವಣ್ಣನವರ ಸಂತತಿಯವರು. ಸುಮ್ಮನೆ ಬರ್ಲಿಲ್ರಿ. ನಾವು ನೀವೆಲ್ಲ ಹುಟ್ಟಿ